ಶಿಕ್ಷಕಿಯಿಂದ ಹಿಂದೂ ಧರ್ಮಕ್ಕೆ ಅವಹೇಳನ ವಿವಾದಕ್ಕೆ ಸಂಬಂಧಪಟ್ಟಂತೆ ಜೆರೋಸಾ ಶಾಲೆಯಲ್ಲಿನ ಘಟನೆ ಬಗ್ಗೆ ವಿಶೇಷ ತನಿಖೆಯನ್ನ ನಡೆಸಬೇಕು. ಹಾಗಾಗಿ ಐಎಎಸ್ ಅಧಿಕಾರಿ ಆಕಾಶ್ ಶಂಕರ್ ನೇತೃತ್ವದ ತನಿಖಾ ತಂಡ ರೆಡಿಯಾಗಿದೆ. ಮಂಗಳೂರಿಗೆ ಆಗಮಿಸಿರುವ ಐಎಎಸ್ ಆಕಾಶ್ ಶಂಕರ್ ಶಾಲಾ ಶಿಕ್ಷಣ ಇಲಾಖೆ ಗುಲ್ಬರ್ಗಾ ವಿಭಾಗದ ಐಎಎಸ್ ಅಧಿಕಾರಿಯಾಗಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮಂಗಳೂರಿನ ಅಧಿಕಾರಿಗಳ ಜೊತೆ ಆಕಾಶ್ ಶಂಕರ್ ಸಭೆ ನಡೆಸಿದ್ದಾರೆ. ಘಟನೆ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಇಲ್ಲಿ ಯಾರದ್ದು ತಪ್ಪು ಅಥವಾ ಯಾರು ಸರಿ ಇದ್ರು, ಏನಾಯ್ತು ಘಟನೆ, ಯಾಕಾಯ್ತು ಘಟನೆ, ನಿಜವಾಗ್ಲೂ ಕೂಡ ಶಿಕ್ಷಕಿ ಪ್ರವೋಕ್ ಮಾಡಿದ್ರ ಅಥವಾ ಇಂತಹ ಘಟನೆ ಈ ಹಿಂದೆ ಯಾವತ್ತಾದ್ರೂ ಆಗಿತ್ತಾ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಈಗ ಈ ಒಂದು ಪ್ರಕರಣದ ಕುರಿತಾಗಿ ಸತ್ಯಾನ್ವೇಷಣೆಗೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಎಕ್ಸಸೈಸ್ ಒಂದು ಎನ್ಕ್ವೈರಿ ಮಾಡೋಕ್ಕೆ ಅಂತಲೇ ಬಂದಿದ್ದೀನಿ. ಎನ್ಕ್ವೈರಿ ಪ್ರಕ್ರಿಯೆಯಲ್ಲಿದೆ ಆ್ಯಂಡ್ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಬೆಳಗ್ಗೆ 10 ಗಂಟೆಯಿಂದನೂ ಇದೇ ವಿಚಾರವಾಗಿ ನಮ್ಮ ಕನ್ಸರ್ನ್ ಆಫೀಸರ್ಸಿಂದನೂ ಒಂದು ಬ್ರೀಫಿಂಗ್ ತೊಗೊಂಡು ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ಇನ್ನೂ ಹೆಚ್ಚಿನ ರೆಕಾರ್ಡ್ಸು ಮತ್ತು ಮಾಹಿತಿಯನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಸೊ ಈ ಹಂತದಲ್ಲಿ ಬೇಸಿಕಲಿ ನಾನು ಈ ವಿಚಾರಣೆ ಕುರಿತಾಗಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಆದಷ್ಟು ಬೇಗ ಸರ್ಕಾರಕ್ಕೆ ನನ್ನ ವರದಿಯನ್ನು ಸಲ್ಲಿಸಬೇಕಿದೆ, ಸಲ್ಲಿಸ್ತೀನಿ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಇಲ್ಲಿವರೆಗೂ ಆಕಾಶ್ ಶಂಕರ್ ಯಾವೆಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಿದಾರಂತೆ? ಸಭಾ ಸರ್ಕಾರ ಈಗಾಗಲೇ ಈ ಒಂದು ಜೆರೋಸಾ ಶಾಲೆಯ ಒಂದು ವಿವಾದ ಏನಿದೆ ಅದಕ್ಕೆ ತನಿಖೆ ನಡೆಸಲಿಕ್ಕೆ ಈಗಾಗಲೇ ಒಂದು ಐಎಎಸ್ ಅಧಿಕಾರಿಯನ್ನು ಈಗಾಗಲೇ ಮಂಗಳೂರಿಗೆ ಕಳಿಸಿದಾಗಿದೆ. ಈಗ ಇವತ್ತು ಮಂಗಳೂರಿಗೆ ಬಂದಂತಹ ಆಕಾಶ್ ಶಂಕರ್ ಇವರು ಇವತ್ತು ಮುಂಜಾನೆ ಜಿಲ್ಲಾಧಿಕಾರಿಯನ್ನು ಕೂಡ ಅವರನ್ನು ಕೂಡ ಮಾಹಿತಿ ಸಂಗ್ರಹಿಸಿದ್ದಾರೆ ಅವರಿಂದ. ಹಾಗೆಯೇ ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸಿದ್ದಾರೆ. ಜಿಲ್ಲಾ ಪಂಚಾಯತ್ನಲ್ಲಿರುವಂತಹ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. BEO ಹಾಗೆಯೇ DDPI ಅವರಿಂದ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಮಾಹಿತಿ ಸಂಗ್ರಹ ಮಾಡಿದ ನಂತರ ಒಬ್ಬೊಬ್ಬರೇ ಅಧಿಕಾರಿಗಳನ್ನು ಕರೆಸಿ 1-to-1 ಮೀಟಿಂಗ್ ಕೂಡ ಮಾಡಿದ್ದಾರೆ. ಏನೆಲ್ಲ ಅವರು ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕಿದ್ರು ಅವರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಹಾಗೆ ಮತ್ತೆರಡು ದಿನಗಳಲ್ಲಿ ಶಾಲೆಗೂ ತೆರಳುತ್ತಾರೆ. ಶಾಲೆಗೆ ತೆರಳಿ ಅಲ್ಲಿ ಶಿಕ್ಷಕರನ್ನು ಅವರಿಂದನೂ ಮಾಹಿತಿ ಪಡೀತಾರೆ. ಹಾಗೆಯೇ ಮಕ್ಕಳನ್ನು ಕೂಡ ಕರೆದು ಅವರಿಂದ ಮಾಹಿತಿ ಪಡೆಯುವ ಎಲ್ಲ ಸಾಧ್ಯತೆಗಳಿವೆ. ಆದರೆ ಯಾವುದೇ ಒಂದು ಪ್ರೋಟೋಕಾಲ್ ಪ್ರಕಾರ ಯಾವ ರೀತಿ ತನಿಖೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಆಕಾಶ್ ಶಂಕರ್ ಕೊಟ್ಟಿಲ್ಲ. ಆದರೂ ಕೂಡ ಒಂದು ಹಂತದಲ್ಲಿ ಅವರೊಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಯಾವ ರೀತಿಯಾಗಿ ಸತ್ಯಾನ್ವೇಷಣೆ ಮಾಡಬೇಕು ಅನ್ನೋದನ್ನು. ಈ ಹಿನ್ನೆಲೆಯಲ್ಲಿ ಎಲ್ಲ ಮಾಹಿತಿ ಸಂಗ್ರಹ ಮಾಡಿಕೊಂಡು ಅತಿ ಶೀಘ್ರವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಸಭಾ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.